ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ FA2 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ವಾಟ್ಸಪ್ ಗ್ರೂಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ನಾವು ಅಲ್ಲಿ ಪ್ರತಿದಿನ ಕ್ವಿಜ್ ಮಾಡ್ತೇವೆ ನೋಡಿ. ಟೈಮ್ ಭಾಳ ತೊಗೊಳ್ಳೋದು ಬೇಡ, ಬೇಗ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಷಯ ಪ್ರಥಮ ಭಾಷೆ ಕನ್ನಡ. ಮೇನ್ ಪ್ರಶ್ನೆ 1, ನೀಡಲಾಗಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆ ಇರ್ತವೆ, 1 ಅಂಕದ್ದು, 2 ಮಾರ್ಕ್ಸು. ಪ್ರಶ್ನೆ 1, ಹಸಿರು ಪದ್ಯದ ಕರ್ತೃ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ KS ನರಸಿಂಹಸ್ವಾಮಿ, ಆಪ್ಷನ್ ಸಿ GS ಶಿವರುದ್ರಪ್ಪ, ಆಪ್ಷನ್ ಡಿ ದ.ರಾ ಬೇಂದ್ರೆ. ಉತ್ತರ ಆಪ್ಷನ್ ಎ ಕುವೆಂಪು. ಪ್ರಶ್ನೆ 2, ಅಟ್ಟಹಾಸ ಪದದ ಗ್ರಾಂಥಿಕ ರೂಪ ಅಥವಾ ಅಟ್ಟಹಾಸ ಪದದ ಅರ್ಥವೇನು ಅಂತ ಕೇಳಿದರೆ, ಆಪ್ಷನ್ ಎ ಸಣ್ಣ ನಗು, ಆಪ್ಷನ್ ಬಿ ಜೋರಾದ ನಗು, ಅತಿಯಾದ ಗರ್ವ, ಆಪ್ಷನ್ ಸಿ ಮೌನ, ಆಪ್ಷನ್ ಡಿ ಅಳು. ಉತ್ತರ ಆಪ್ಷನ್ ಬಿ ಜೋರಾದ ನಗು, ಅತಿಯಾದ ಗರ್ವ. ಮೇನ್ ಪ್ರಶ್ನೆ 2, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ. ಇದು 2 ಪ್ರಶ್ನೆ ಇರುತ್ತೆ, 1 ಅಂಕದ್ದು. ಪ್ರಶ್ನೆ 1, ಹಸಿರು ಕವಿತೆಯನ್ನು ಕುವೆಂಪು ಅವರು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಉತ್ತರ ಪಕ್ಷಿಕಾಶಿ. ಪ್ರಶ್ನೆ 2, ಸಂಧಿಯಲ್ಲಿ ಸ್ವರದ ಮುಂದೆ ಸ್ವರ ಬಂದು ಹೊಸ ಅಕ್ಷರ ಆದೇಶವಾಗಿ ಬರುವುದನ್ನು ಡ್ಯಾಶ್ ಸಂಧಿ ಎನ್ನುತ್ತಾರೆ. ಉತ್ತರ ಆದೇಶ ಸಂಧಿ ಎನ್ನುತ್ತಾರೆ. ಮೇನ್ ಪ್ರಶ್ನೆ 3, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕವಿಗೆ ಎಲ್ಲೆಲ್ಲಿ ಹಸಿರು ಕಾಣಿಸುತ್ತದೆ? ಉತ್ತರ ಕವಿಗೆ ಆಕಾಶ, ಮುಗಿಲು, ಗಿಡಮರಗಳು ಮತ್ತು ಸುತ್ತಲಿನ ಇಡೀ ಪ್ರಕೃತಿಯಲ್ಲಿ ಹಸಿರು ಕಾಣಿಸುತ್ತದೆ. ಮುಂದಿನ ಪ್ರಶ್ನೆ 2, ಆದೇಶ ಸಂಧಿಗೆ ಒಂದು ಉದಾಹರಣೆ ಕೊಡಿ. ಉತ್ತರ ಮರ ಪ್ಲಸ್ ಕಟ್ಟು, ಮರಗಟ್ಟು. ಕಕಾರಕ್ಕೆ ಗಕಾರ ಆದೇಶ. ಪ್ರಶ್ನೆ 3, ಶಬರಿ ನಾಟಕದಲ್ಲಿ ಶಬರಿಯು ಯಾರ ಹಾದಿಯನ್ನು ಹುಡುಕುತ್ತಿದ್ದಾಳೆ? ಉತ್ತರ ಶಬರಿಯು ರಾಮನ ಹಾದಿಯನ್ನು ಹುಡುಕುತ್ತಿದ್ದಾಳೆ. ಮೇನ್ ಪ್ರಶ್ನೆ 4, 2, 3 ವಾಕ್ಯಗಳಲ್ಲಿ ಉತ್ತರಿಸಿ. ಇವು 2 ಕ್ವಶನ್ ಇದ್ದಾವೆ, 2 ಅಂಕ. 1 ಕ್ವಶನಿಗೆ 2 ಅಂಕ, ಟೋಟಲ್ 4 ಅಂಕ. ಪ್ರಕೃತಿಯ ಹಸಿರನ್ನು ನೋಡಿ ಕುವೆಂಪು ಅವರ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳೇನು? ಉತ್ತರ ಪ್ರಕೃತಿಯ ಹಸಿರನ್ನು ಕಂಡು ಕುವೆಂಪು ಅವರ ಆತ್ಮ ಹಾಗೂ ಕಣ್ಣುಗಳು ಹಸಿರಿನ ಮಯವಾದವು. ಕವಿಯ ಕಲ್ಪನೆ ಮತ್ತು ಭಾವನೆಗಳೆಲ್ಲವೂ ಹಸಿರಾಗಿ ರಸಮಯವಾದವು. ಪ್ರಶ್ನೆ 2, ಶಬರಿಯು ರಾಮನಿಗೆ ನೀಡಲು ಸಂಗ್ರಹಿಸಿಟ್ಟಿದ್ದ ಹಣ್ಣುಗಳ ವಿಶೇಷತೆ ಏನು? ಉತ್ತರ ಶಬರಿಯು ಕಾಡಿನಿಂದ ಆರಿಸಿ ತಂದ ಸಿಹಿಯಾದ, ಯಾವುದೇ ಕ್ರಿಮಿಕೀಟಗಳಿಲ್ಲದ ಅತ್ಯುತ್ತಮವಾದ ಹಣ್ಣುಗಳನ್ನು ರಾಮನಿಗೆ ಭಕ್ತಿಯಿಂದ ನೀಡಲು ಸಂಗ್ರಹಿಸಿಟ್ಟಿದ್ದಳು. ಪ್ರಶ್ನೆ 5, ಸಂದರ್ಭದೊಂದಿಗೆ ಸ್ವಾರಸ್ಯವನ್ನು ಬರೆಯಿರಿ. ಇದು 1 ಪ್ರಶ್ನೆ, 3 ಅಂಕ, ಟೋಟಲ್ 3 ಅಂಕ. ಹಸಿರು ಪಸರಿಸಿದೆ ಜಗದೆಲ್ಲೆಡೆ. ಆಕಾರ. ಈ ವಾಕ್ಯವನ್ನು ಕುವೆಂಪು ಅವರು ರಚಿಸಿರುವ ಹಸಿರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಕವಿ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವಾಗ ಪ್ರಕೃತಿಯ ಪ್ರತಿಯೊಂದು ಅಂಗದಲ್ಲೂ ಹಸಿರೇ ತುಂಬಿರುವುದನ್ನು ಈ ಸಾಲಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಸ್ವಾರಸ್ಯ. ಪ್ರಕೃತಿಯ ಸೌಂದರ್ಯ ಮತ್ತು ಹಸಿರಿನ ತನ್ಮಯವನ್ನು ಸ್ವಾರಸ್ಯವಾಗಿ ಬಣ್ಣಿಸಲಾಗಿದೆ. ಮುಂದಿನ ಪ್ರಶ್ನೆ ಮೇನ್ ಪ್ರಶ್ನೆ 6, ಪದ್ಯ ಪೂರ್ಣಗೊಳಿಸಿ. ಪ್ರಶ್ನೆ
ಹಸುರಾಗಸ ಹಸಿರು ಮುಗಿಲು. ಇದನ್ನು ಪದ್ಯ ಪೂರ್ತಿಯಾಗಿ ಬರೀಬೇಕು. ಹಸುರಾಗಸ ಉತ್ತರ ಹಸುರಾಗಸ ಹಸಿರು ಮುಗಿಲು, ಹಸಿರು ಗದ್ದೆಯ ಬಯಲು, ಹಸಿರು ಮಲೆ ಹಸಿರು ಕಣಿವೆ, ಹಸಿರು ಕಣ್ಣು ಹಸಿರು. ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅನಿಸುತ್ತೆ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು. ಇನ್ನೂ ಇದೇ ಥರ ಯಾವುದೇ ಥರ PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ಥರ ಹಲವಾರು PDF ಗಳಿಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು ನೀವು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಹೋಗ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿ ಓದಿ. ಧನ್ಯವಾದಗಳು. ಇನ್ನೂ ಇದೇ ಥರ ನೋಟ್ಸ್ಗಳಿಗಾಗಿ PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.